ಡಿಸೆಂಬರ್ 31ರಂದು ಪ್ರತಿಭಟನೆಗೆ ಸಾರಿಗೆ ನೌಕರರು ಮುಂದಾಗಿದ್ರು. ಈಗ ಬಿಎಂಟಿಸಿ ಎಸ್ಮಾ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮುಷ್ಕರ ಮಾಡೋದನ್ನ ನಿರ್ಬಂಧಿಸಿ ಬಿಎಂಟಿಸಿ ಆಡಳಿತ ಮಂಡಳಿಗೆ ಅಧಿಸೂಚನೆ ನೋಡಿಸಿದೆ. ಜನವರಿ 1ರಿಂದ ಅನ್ವಯವಾಗುವಂತೆ 6 ತಿಂಗಳು ಬಿಎಂಟಿಸಿ ನೌಕರರ ಮುಷ್ಕರಕ್ಕೆ ನಿರ್ಬಂಧವನ್ನ ಹೇರಿದೆ. ಅತ್ತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮುಷ್ಕರ ಆರಂಭಕ್ಕೂ ಮುನ್ನ ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸುವಂತೆ ಶಿವಮೊಗ್ಗದಲ್ಲಿ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗ್ರಹಿಸಿದೆ. ಒಬ್ಬ ವ್ಯಕ್ತಿಯ ಅಹಂಕಾರದಿಂದ ಇಡೀ ಚಿತ್ರರಂಗ ತಲೆ ತಗ್ಗಿಸುವಂತಾಯಿತು ಅಂತ ಪುಷ್ಪಾ ಹೀರೋ ಅಲ್ಲು ಅರ್ಜುನ್ ವಿರುದ್ಧ ತೆಲುಗು ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ನಟ ಸ್ಟಾರ್ ಆದವನು ಸಾರ್ವಜನಿಕವಾಗಿ ಹೇಗಿರಬೇಕೋ ಹಾಗೆ ಅಲ್ಲು ಅರ್ಜುನ್ ಇರಲಿಲ್ಲ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆಯಾದ ದಿನ ತಾನು ಥಿಯೇಟರ್ಗೆ ಹೋದ್ರೆ ಜನಸಾಮಾನ್ಯರು ಜಮಾಯಿಸಿ ಎಡವಟ್ಟಾಗುತ್ತೆ. ಈ ಬಗ್ಗೆ ಗೊತ್ತಿದ್ರೂ ಅಲ್ಲು ಅರ್ಜುನ್ ಸಂಧ್ಯಾ ಥಿಯೇಟರ್ಗೆ ಹೋಗಿ ತಪ್ಪು ಮಾಡಿದ್ರು. ಅಲ್ಲು ಅರ್ಜುನ್ ಮಾಡಿದ ತಪ್ಪಿನಿಂದಾಗಿ ಇಡೀ ತೆಲುಗು ಚಿತ್ರರಂಗ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮುಂದೆ ಹೋಗಿ ಕೈಕಟ್ಟಿ ಕುಳಿತುಕೊಳ್ಳುವಂತಾಯಿತು. ಆ ಘಟನೆ ನಡಿಬಾರ್ದಿತ್ತು. ಅದು ದುರಾದೃಷ್ಟಕರ. ಆದರೆ ತಪ್ಪು ತಿಳಿದು ಮಾಡಿದ್ರು, ತಿಳಿಯದೆ ಮಾಡಿದ್ರು ಅದು ತಪ್ಪೇ. ಮಾಡಿದ ತಪ್ಪನ್ನ ಮುಚ್ಚಿ ಹಾಕಲು ತಿಳಿದೂ ಸುಳ್ಳು ಹೇಳುವುದು ಸ್ವೀಕರಿಸಲಾರದಂತಹ ತಪ್ಪು ಅಂತ ಭಾರದ್ವಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸಂದರ್ಭದಾಗ ಇಂಥವು ಬರುತ್ತೆ. ಅಣ್ಣ ದರ್ಶನ್ ಜೊತೆಗಿನ ಮನಸ್ತಾಪದ ಬಗ್ಗೆ ಸಹೋದರ ನಿರ್ದೇಶಕ ದಿನಕರ್ ತೂಗುದೀಪ್ ಕೊನೆಗೂ ಕೂಡ ಮೌನ ಮುರಿದಿದ್ದಾರೆ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪ ಇತ್ತು. ಅಣ್ಣ ತಮ್ಮ ಬೇರೆ ಆಗಿದ್ದೀವಿ ಅಂತ ಯಾರು ಹೇಳಿದ್ರು? ಗಂಡ ಹೆಂಡತಿ ಮಧ್ಯೆ ಹೇಗೆ ಜಗಳವು ಹಾಗೆ ಅಣ್ಣ ತಮ್ಮ ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ? ಆದರೆ ಮಾತನಾಡ್ತಾನೆ ಇರ್ತೀವಿ. ಅತ್ತಿಗೆ ಜೊತೆಗೆ ಯಾವಾಗಲೂ ಕೂಡ ಸಂಪರ್ಕದಲ್ಲಿದ್ದೀನಿ. ದೂರ ಆಗೋ ಮಾತೇ ಇಲ್ಲ. ಕೇಸ್ ಕೋರ್ಟ್ನಲ್ಲಿದೆ. ಕಾನೂನನ್ನು ಗೌರವಿಸ್ತೀವಿ. ಅಣ್ಣನ ಆ ಸ್ಥಿತಿಯಲ್ಲಿ ನೋಡೋಕೆ ಬೇಜಾರಾಯಿತು. ದರ್ಶನ್ ಬೆಂಗಳೂರಿಗೆ ಬಂದಿದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಈಗ ಆರೋಗ್ಯ ಸುಧಾರಿಸ್ತಾ ಇದೆ. ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಫಿಸಿಯೋಥೆರಪಿಸ್ಟ್ ಅಜಯ್ ಹೆಗ್ಡೆ ಕಾಲ್ ತಗೋತಾರೆ. ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಸಿನಿಮಾ ನಿರ್ದೇಶನ ಮಾಡ್ತೀನಿ ಅಂತ ದಿನಕರ್ ಹೇಳಿದ್ದಾರೆ. 2026 ಅಂತ ಅದನ್ನು ಏರು ಹೇಳಿದ್ದಾರೆ ಅವರು. ತಮ್ಮ ಮುಂದಿನ ಚಿತ್ರ ರಾಯಲ್ ಸಿನಿಮಾ ಸುದ್ದಿಗೋಷ್ಠಿ ಬಳಿಕ ಪಬ್ಲಿಕ್ ಟಿವಿಗೆ ದಿನಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅದು ಮೆಸೇಜ್ ಸ್ಪ್ರೆಡ್ ಮಾಡಿರೋದು ಯಾವುದು ಸರ್? ಹೌದು, ಸ್ವಲ್ಪ ದಿನದಿಂದ ನನಗೂ ದರ್ಶನ್ಗೂ ಸ್ವಲ್ಪ ಮಾತುಗಳಾಗಿತ್ತು. ಇದೇ ಇರುತ್ತೆ ಒಂದು ಫ್ಯಾಮಿಲಿ ಅಂದಾಗ ಅದು ಬರೋದು. ಬೆಂಗಳೂರಿಗೆ ಬಂದಾಯ್ತು ಸರ್. ಅಜಯ್ ಹೆಗ್ಡೆ ಅವರು ಎಲ್ಲ ಫುಲ್ ಟೆಸ್ಟ್ ಎಲ್ಲ ಮಾಡಿ ಕಾಲ್ ತಗೋತಾರೆ. ಏನ್ ಮಾಡಬೇಕು, ದರ್ಶನ್ಗೆ ಯಾವ ತರ ಟ್ರೀಟ್ ಮಾಡಬೇಕು ಅಂತ. ಈ ತರದೊಂದು ಪರಿಸ್ಥಿತಿ ಬರಬಾರ್ದಿತ್ತು ಜೀವನದಲ್ಲಿ ಅಂತ ಅನ್ಕೊಂಡಿದ್ವಿ. ಬಂದಾಗ ಸ್ವಲ್ಪ ಬೇಜಾರು ಆಯ್ತು. ಕೋರ್ಟ್ ಅಲ್ಲಿ ಇದೆ. ಅಲ್ಲಿದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ. 2026 ಅಲ್ಲಿ ನಂದು ದರ್ಶನ್ದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಐ ಸಿನಿಮಾ ಭರ್ಜರಿ ಸಕ್ಸಸ್ ಅನ್ನ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಕ್ಸಸ್ ಮೀಟ್ ಏರ್ಪಡಿಸಲಾಗಿತ್ತು. ಸಕ್ಸಸ್ ಮೀಟ್ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ನಟಿ ರೇಷ್ಮಾ ನಾಣಯ್ಯ, ನಿರ್ಮಾಪಕರಾದ ಲಹರಿ ವೇಲು, ಜಿ ಮನೋಹರ್, ಕೆಪಿ ಶ್ರೀಕಾಂತ್ ಮುಂತಾದವರು ಭಾಗಿಯಾಗಿದ್ದರು. ಈ ವೇಳೆ ಸಿನಿಮಾ ತಂಡದಿಂದ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ಉಪೇಂದ್ರ ಮತ್ತು ಲಹರಿ ವೇಲು ಅವರಿಬ್ಬರು ಕೂಡ ಮಾತನಾಡಿದರು. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ ನ ಡಿಕೋಡ್ ಮಾಡಿ ಪತ್ರಿಕೋದ್ಯಮ ಇರ್ಬೋದು, ತುಂಬಾ ಜನ ಏನೋ ರಿವ್ಯೂ ನಾನೇ ಶಾಕ್ ಆದೆ. ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಅಬ್ಬಾ ನಾನು ಅನ್ಕೊಂಡಿದ್ದಕ್ಕಿನ್ನ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್. ನಿಜವಾಗ್ಲೂ ನಾನು ಯಾವತ್ತೂ ಹೇಳ್ತೀನಲ್ಲ, ನೀವು ಯಾವತ್ತು ಮೇಲಿಡ್ತೀರಾ ಅಂತ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗ್ಲೂ ಕೂಡ ಅದನ್ನ ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಈ ನಿಮ್ಮ ಎನ್ಕರೇಜ್ಮೆಂಟ್ ಇಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನಿಮ್ಮ ಸಿನಿಮಾಗೆ ಜನ ಕಾಯ್ತಾ ಇದ್ದಾರೆ. ನಾನು ಯಾಕೆ 9 ವರ್ಷದವರೆಗೂ ಬಿಟ್ಟೆ ಅಂತ ಅನಿಸ್ತಾ. ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನೋಡೋಣ. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್. ಆಕ್ಚುಲಿ ಅದು ಆಗಬೇಕಷ್ಟೇ. ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರ ಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಈ 1 ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್, ಆ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲರಿಗೂ ಒಂದೇ ಒಂದು ಮೆದ್ಲಿದ್ರೆ ಆ ಮೆದ್ಲಲ್ಲಿ 5 ಮೆದ್ಲಿದೆ ಅವ್ರಿಗೆ. ಇನ್ 1 ಬ್ರೈನ್ ಈ ಗಾಟ್ 5 ಬ್ರೈನ್ಸ್. ಏನ್ ಹೇಳೋದು ಗೊತ್ತಿಲ್ಲ ಸರ್. ನಿಮ್ಮ ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಮೆಲ್ಬೋರ್ನ್ನಲ್ಲಿ ನಡೀತಾ ಇರುವಂತಹ 4ನೇ ಟೆಸ್ಟ್ನ 3ನೇ ದಿನದಾಟದಲ್ಲಿ ಭಾರತದ ಉದಯೋನ್ಮುಖ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಚೊಚ್ಚಲ ಶತಕ ಸಿಡಿಸಿದ್ದಾರೆ. ಅದ್ಭುತ ಅವರದಂತೂ. ಟೀಂ ಇಂಡಿಯಾದ ಅಗ್ರ ಕ್ರಮಾಂಕ ಪರೇಡ್ ನಡೆಸಿದ ಹೊತ್ತಲ್ಲೇ 8ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾ ಇರುವಂತಹ ನಿತೀಶ್ ರೆಡ್ಡಿ 105 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. 176 ಎಸೆತಗಳನ್ನು ಎದುರಿಸಿದ್ದಾರೆ. ಅದರಲ್ಲಿ 10 ಬೌಂಡ್ರಿ, 1 ಸಿಕ್ಸರ್ ಸಮೇತ 105 ಬಾರಿಸಿ ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಆಂಧ್ರದವರಾಗಿರುವ ರೆಡ್ಡಿ 50 ರನ್ ಸಿಡಿಸಿದಾಗ ಪುಷ್ಪಾ ಸ್ಟೈಲ್, 100 ರನ್ ಸಿಡಿಸಿದಾಗ ಬಾಹುಬಲಿ ಸ್ಟೈಲ್ನಲ್ಲಿ ಸಂಭ್ರಮಿಸಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗ. ಇನ್ನು ನಿತೀಶ್ ರೆಡ್ಡಿಗೆ ಉತ್ತಮ ಸಾಥ್ ಕೊಟ್ಟಂತ ವಾಷಿಂಗ್ಟನ್ ಸುಂದರ್ 50 ರನ್ ಗಳಿಸಿ ಔಟ್ ಆಗಿದ್ದಾರೆ. ಆಸ್ಟ್ರೇಲಿಯಾ 474 ರನ್ ಗಳಿಸಿದೆ. ಭಾರತ 9 ವಿಕೆಟ್ ಕಳೆದುಕೊಂಡು ಈಗ 358 ರನ್ ಗಳಿಸಿದೆ. ಆದಾಗ್ಯೂ ಕೂಡ 116 ರನ್ಗಳ ಹಿನ್ನಡೆಯನ್ನು ಕಂಡಿದೆ. ಮಳೆಯಿಂದಾಗಿ ಇಂದಿನ ಆಟ ಬೇಗ ಅಂತ್ಯ ಆಗಿದೆ. ಈ ಮಧ್ಯೆ ಶತಕ ಸಿಡಿಸಿದ ಮಗನಿಗೆ ಡ್ರೆಸ್ಸಿಂಗ್ ರೂಮ್ಗೆ ಹೋದಂತ ತಾಯಿ ಅಪ್ಪಿ ಮುದ್ದು ಮಾಡಿದ್ದಾರೆ. ವಸ್ತ್ರ ಸಂಹಿತೆ ಉಲ್ಲಂಘಿಸಿದ ಕಾರಣಕ್ಕೆ 5 ಬಾರಿಯ ಚೆಸ್ ವಿಶ್ವ ಚಾಂಪಿಯನ್ ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ವಿಶ್ವ ರ್ಯಾಪಿಡ್ ಮತ್ತು ಬ್ರಿಡ್ಜ್ ಚೆಸ್ ಚಾಂಪಿಯನ್ಶಿಪ್ನಿಂದ ಅನರ್ಹಗೊಂಡಿದ್ದಾರೆ. ಕಳೆದ ಆವೃತ್ತಿಯ ಚಾಂಪಿಯನ್ ಕೂಡ ಆಗಿರುವ ಕಾರ್ಲ್ಸನ್ ಟೂರ್ನಿಗೆ ಜೀನ್ಸ್ ಪ್ಯಾಂಟ್ ಧರಿಸಿ ಬಂದಿದ್ದರಂತೆ. ಇದು ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟವಾದ ಫಿಡೆ ನಿಯಮಾವಳಿಗೆ ವಿರುದ್ಧವಾಗಿದೆ.
ಸೊ $200 ದಂಡ ವಿಧಿಸಿ ಡ್ರೆಸ್ ಚೇಂಜ್ಗೆ ಸೂಚಿಸಲಾಯಿತು. ಆದರೆ ಉಡುಗೆ ಬದಲಾಯಿಸಲು ನಿರಾಕರಿಸಿದ್ದರಿಂದ ಕಾರ್ಲ್ಸನ್ರನ್ನ ಟೂರ್ನಿಯಿಂದಲೇ ವಜಾಗೊಳಿಸಲಾಗಿದೆ. ಅಯ್ಯಪ್ಪ. ಕಾರ್ಪೊರೇಟ್ ಕಂಪನಿ ಇಂಟರ್ನೆಟ್ ಆಕ್ಸೆಸ್ ತಗೊಂಡು ಕೋಟಿ ವಂಚನೆ ಮಾಡುತ್ತಿದ್ದ 4 ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪೂರ್ವ ವಿಭಾಗದ ಸೈಬರ್ ಕ್ರೈಂ ಪೊಲೀಸರು ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ಸೇರಿದಂತೆ 4 ಲಾಕ್ ಮಾಡಿದ್ದಾರೆ. ಸಿಆರ್ಇಡಿ ಕಂಪನಿಯ ಡೇಟಾ ಕಳವು ಮಾಡಿ ಬರೋಬ್ಬರಿ 12,51,00,000 ವಂಚನೆಯಾಗಿದೆ. ವಂಚನೆ ಸಂಬಂಧ ಕಂಪನಿ ಡೈರೆಕ್ಟರ್ ನರಸಿಂಹ ವಸಂತ ಶಾಸ್ತ್ರಿ ದೂರು ಕೊಟ್ಟಿದ್ರು. ತನಿಖೆಗಿಳಿದ ಪೊಲೀಸರು ಆರೋಪಿಗಳನ್ನು ಕೆಡ್ಡಾಕ್ಕೆ ಬೀಳಿಸಿದ್ದಾರೆ. ಬಂಧಿತರಿಂದ 1,83,48,000 ಹಣ ಜಪ್ತಿ ಮಾಡಲಾಗಿದೆ. ಗುಜರಾತ್ ಬ್ಯಾಂಕ್ನ 17 ಅಪರಿಚಿತ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿರುವುದನ್ನು ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಈ ಮಧ್ಯೆ ಸೈಬರ್ ಕ್ರೈಂ ಸಂಬಂಧ 1930 ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಆಕ್ಸಿಸ್ ಬ್ಯಾಂಕ್ನಲ್ಲಿ ಇರತಕ್ಕಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ತೆಗೆದುಕೊಂಡು ನಂತರ ಖಾಸಗಿ ಕಂಪನಿಯ ಅಕೌಂಟ್ನಿಂದ ಸುಮಾರು 12,51,00,000 ದೊಡ್ಡ ಮೊತ್ತದ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಪ್ರಕರಣ ಜರುಗಿದ್ದು ಅದರ ಮ್ಯಾನೇಜರ್ ಜೊತೆ ಸೇರಿದಂತೆ 4 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಆರೋಪಿಗಳಿಂದ ಸುಮಾರು 1,28,48,500 ರೂಪಾಯಿಗಳಷ್ಟು ಹಣವನ್ನ ಅವರಿಂದ ರಿಕವರಿ ಕೂಡ ಮಾಡಲಾಗಿದೆ. ಇನ್ನು ಪೊಲೀಸ್ ಠಾಣೆಯಲ್ಲೇ ಪೊಲೀಸ್ ಸಿಬ್ಬಂದಿಯ ಮೇಲೆ ವ್ಯಕ್ತಿಯೋರ್ವ ಹಲ್ಲೆ ನಡೆಸಿರುವ ಘಟನೆ ಮಂಡ್ಯದ ಪಾಂಡವಪುರದಲ್ಲಿ ಜರುಗಿದೆ. ಸಾಗರ್ ಎಂಬಾತನೇ ಪೊಲೀಸ್ ಸಿಬ್ಬಂದಿಯ ಮೇಲೆ ಆವಾಜ್ ಹಾಕಿ ಹಲ್ಲೆ ನಡೆಸಿದಂಥ ವ್ಯಕ್ತಿ. ಜಮೀನು ವಿವಾದದ ಸಂಬಂಧ ಸಾಗರ್ ವಿರುದ್ಧ ಪಾಂಡವಪುರ ಪೊಲೀಸ್ ಠಾಣೆಗೆ ದೂರು ಬಂದಿತ್ತು. ದೂರಿನ ಹಿನ್ನೆಲೆಯಲ್ಲಿ ಠಾಣೆಗೆ ಸಾಗರ್ನನ್ನ ಪೊಲೀಸರು ಕರೆಸಿದ್ರು. ಈ ವೇಳೆ ಪೊಲೀಸ್ ಪೇದೆ ಅಭಿಷೇಕ್ ಹಾಗೂ ಸಾಗರ್ ನಡುವೆ ಮಾತಿನ ಚಕಮಕಿಯಾಗಿದೆ. ಸಾಗರ್ಗೆ ಪೇದೆ ಅಭಿಷೇಕ್ ಒಂದೇಟು ಹೊಡೆದಿದ್ದಾರೆ. ಇದರಿಂದ ಕುಪಿತನಾದ ಸಾಗರ್ ಆವಾಜ್ ಹಾಕಿ ಪೇದೆ ಅಭಿಷೇಕ್ ಕಾಲರ್ ಹಿಡಿದು ಹೊಡೆದು ಎಸ್ಕೇಪ್ಗೆ ಯತ್ನಿಸಿದ್ದಾನೆ. ಆದರೆ ಸಾಗರ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಕೇಸ್ ಕೂಡ ದಾಖಲಿಸಿದ್ದಾರೆ. ಯೂನಿಫಾರ್ಮ್ ಅಲ್ಲಿರುವಂಥ ಪೊಲೀಸರು ಕಾಲರ್ ಹಿಡಿದು ಅವನು ಹೊಡೆಯೋ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಅವ್ರಿಗೆ ಎಂಥ ದುರಹಂಕಾರ ಇರಬೇಕು, ಎಂಥ ದರ್ಪ ಇರಬೇಕು ಅಂತ, ಇನ್ಯಾವ ರೀತಿಯಲ್ಲಿರಬೇಕು ಅಂತ. ಪೊಲೀಸರಂದ್ರೆ ಇದು ಬೇಡವಾ, ಭಯ ಭಕ್ತಿ ಏನೂ ಇಲ್ಲ. ಈ ಥರ ಮಾಡ್ತಾ ಹೋದರೆ ಪರಿಸ್ಥಿತಿಗಳೆಲ್ಲ ಹೋಗುತ್ತೆ. ಯೂನಿಫಾರ್ಮಲ್ಲಿರುವಂಥ ಪೊಲೀಸ್ಗಳನ್ನು ಈ ಥರ ಕಾಲರ್ ಹಿಡಿಯೋ ಮಟ್ಟಕ್ಕೆ ಹಾಕಿವ ಆಚೆ ಬರಬಾರ್ದು ಇನ್ನೊಂದು ಪೊಲೀಸರು ಅಷ್ಟೇ. ನೀವು ಕಣ್ಣಿಗೆ ಎಲ್ಲದಕ್ಕೂ ಹೊಡೆಯೋದಲ್ಲ ಪರಿಸ್ಥಿತಿಗಳನ್ನು. ಯಾರನ್ನ ಕರ್ಕೊಂಡು ಬಂದು ಹೊಡೆದೆ, ಯು ಸ್ಟಾಪ್ ದ್ಯಾಟ್ ಹೇಳೋ ರೀತಿಯಲ್ಲಿ ಹೇಳಿ. ಇನ್ನು ವೀಕೆಂಡ್ ಹಾಗೂ ಇಯರ್ ಎಂಡ್ ಅಲ್ವಾ, ಸೊ ಪ್ರವಾಸಿ ತಾಣಗಳೆಲ್ಲ ಫುಲ್ ರಶ್ ಆಗ್ಬಿಟ್ಟಿವೆ. ಇನ್ನೇನಾಗುತ್ತೆ, ಫ್ರೀ ಸಿಕ್ಕರೆ ಹೋಗ್ತಾ ಇರ್ತಾರದಷ್ಟೇ ರಜೆ ಸಿಕ್ಕರೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅಯ್ಯೋ, ಅಷ್ಟೊಂದು ಜಾಮ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ನಿಮ್ಮ ಪೇಷನ್ಸ್ ಮೆಚ್ಚಬೇಕಪ್ಪ ನಿಮ್ಮನ್ನು. ನಿನ್ನೆ ಒಂದೇ ದಿನ 1,800ಕ್ಕೂ ಅಧಿಕ ವಾಹನಗಳು ಬಂದಿವೆ ಅಂತೆ. ಇನ್ನು ಅದನ್ನು ಏನು ಮಾಡಬೇಕಪ್ಪ, ಗುಡ್ಡ ನೀವು ಏನು ಮಾಡಬೇಕು ಅಂತಿದ್ದೀರಿ ಎಲ್ಲ ಜನ ಸೇರಿಕೊಂಡು. ಪ್ರವಾಸಿಗರಿಂದಾಗಿ ವನ್ಯಜೀವಿಗಳಿಗೂ ಸಮಸ್ಯೆ ಆಗ್ತಾ ಇದೆ. ಮುಳ್ಳಯ್ಯನಗಿರಿ ತಪ್ಪಲಿನ ತ್ರಿವಿಕ್ ಹೋಟೆಲ್ ಮಾರ್ಗದಲ್ಲಿ ಚಿರತೆಯೊಂದನ್ನು ಪ್ರವಾಸಿಗರ ವಾಹನ ಬೆನ್ನಟ್ಟಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಲಕ್ಷಾಂತರ ಜನ ಹೋಗ್ತಾ ಇದ್ದಾರಂತೆ. ಹೊನ್ನಾವರದ ಸಾಗರ ಹೆದ್ದಾರಿಯಲ್ಲಿ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಧನುರ್ಮಾಸದ 2ನೇ ಶನಿವಾರ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಹೋಗಿದೆ ಅಲ್ಲಿಗೆ.